ವೀಕ್ಷಕರೇ ನಮಸ್ಕಾರ. ನ್ಯಾಷನಲ್ ಇಂಟರ್ನ್ಯಾಷನಲ್ ನ್ಯೂಸ್ಗಳಿಂದ ಹಿಡಿದು ಎಲ್ಲ ಕಡೆ ಬಹಳಷ್ಟು ವೈರಲ್ ಆಗಿರುವಂತಹ ವಿಚಾರ ಅಂದ್ರೆ ನಿಮಿಷಾ ಪ್ರಿಯಾ ಪ್ರಕರಣ. ಹೌದು, ಈಕೆ ಮೂಲತಃ ಕೇರಳದ ನರ್ಸ್. ನಿಮಿಷಾ ಪ್ರಿಯಾ 2018 ನಲ್ಲಿ ಯಮನ್ ದೇಶಕ್ಕೆ ಕೆಲ್ಸಕ್ಕೆ ಅಂತ ಹೋಗ್ತಾರೆ. ಅಂದ್ರೆ ಈಕೆ ಈ ಕಡೆಯಲ್ಲಿ ಕೇರಳದಲ್ಲಿ ಬಹಳಷ್ಟು ಕೆಲಸವನ್ನ ಮಾಡಿದ ನಂತರ ತನ್ನ ಮನೆಗೆ ಆಧಾರ ಆಗಿರ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ 2008 ನಲ್ಲಿ ಕೆಲಸಕ್ಕೆಂದು ಯಮನ್ಗೆ ಹೋಗ್ತಾರೆ. ಹಾಗೇನೆ 2014 ಅಂದ್ರೆ ಇದೆಲ್ಲ ಕೆಲಸವನ್ನ ಮಾಡ್ತಾ ಇರುವಂತಹ ಟೈಮ್ನಲ್ಲಿ ಸ್ವಲ್ಪ ಆದಾಯ ಬರುತ್ತೆ, ಮದುವೆನೂ ಆಗ್ತಾರೆ. ಈ ಟೈಮ್ನಲ್ಲಿ ತನ್ನ ಗಂಡನನ್ನ ಕರ್ಕೊಂಡು ಯಮನ್ ದೇಶಕ್ಕೆ ಹೋಗ್ತಾರೆ. ಅದಾದ ಬಳಿಕ ನಡೆದಿದ್ದೆ ಒಂದು ರೋಚಕ ಕತೆ. ಸೊ ಇಲ್ಲಿ ಏನು ನಡೀತು ಅಂತ ಹೇಳಿದ್ರೆ, ಫಿನಾನ್ಷಿಯಲಿ ಸ್ಟೇಬಲ್ ಇದ್ದೀವಿ ಅನ್ನುವಂತಹ ಒಂದು ಧೈರ್ಯದಿಂದ 2014 ನಲ್ಲಿ ಕ್ಲಿನಿಕ್ ಏನೋ ಆರಂಭಿಸೋದಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಯಮನ್ ದೇಶದ ಕಾನೂನಿನ ಪ್ರಕಾರ ಅಲ್ಲಿ ಯಾವುದೇ ಒಂದು ಪರದೇಶದ ವ್ಯಕ್ತಿ ಅಥವಾ ಯಾವುದೇ ಕುಟುಂಬ ಆಗಿರ್ಲಿ ಒಂದು ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಆ ದೇಶದ ಒಬ್ಬ ಪ್ರಜೆ ಅವನು ಅದರ ಪಾಲುದಾರನಾಗಿ ಇರ್ಬೇಕಾಗುತ್ತೆ. ಸೊ ಇದಕ್ಕೆ ಅಂತ ಹೇಳಿ ಪಾಲುದಾರನನ್ನು ಒಬ್ಬರನ್ನ ಹುಡುಕ್ತಾ ಇರ್ತಾರೆ. ಸೊ ಅಲ್ಲಿ ಇದ್ದಂತಹ ಒಬ್ಬ ನಂಬಿಕಸ್ಸು ಅಂದ್ರೆ ಆ ಕ್ಲಿನಿಕ್ಗೆ ಡೈಲಿ ಬರ್ತಾ ಇದ್ದಂತಹ ಚೆಕಪ್ಗೆ ಬರ್ತಿದ್ದಂತಹ ಒಬ್ಬ ಶ್ರೀಮಂತನನ್ನ ಇವರು ಪಾಲುದಾರನಾಗಿ ಕೂಡ ಮಾಡ್ಕೊಳ್ತಾರೆ. ಆತನ ಹೆಸರು ತಲಾಲ್ ಅಬ್ದೋ ಮಹದಿ ಅಂತ. ಅವನನ್ನ ಸಹಭಾಗಿಯಾಗಿ ಸೇರಿಸ್ಕೊಳ್ತಾರೆ. ಮುಂದೆ ನಡೆದಿದ್ದು ಒಂದು ದುರಂತ ಅಂತ ಹೇಳ್ಬೋದು. ಇಲ್ಲಿ ಏನು ನಡೀತು ಅಂತ ಹೇಳಿದ್ರೆ, ಇದೇನೋ ಕ್ಲಿನಿಕ್ ಎಲ್ಲ ಆರಂಭ ಆಯ್ತು. ಇದಾದ ಬಳಿಕ ಈ ಇಡೀ ಕುಟುಂಬ ಭಾರತಕ್ಕೆ ಬರ್ತಾರೆ. ಈ ಭಾರತಕ್ಕೆ ಬಂದಂತಹ ಟೈಮ್ನಲ್ಲಿ ಯಮನ್ ನಲ್ಲಿ ಒಂದ್ ಸ್ವಲ್ಪ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿತ್ತು. ಸೊ ಈ ಟೈಮ್ನಲ್ಲಿ ಈಕೆ ಮಾತ್ರ ವಿದೇಶಕ್ಕೆ ಅಂದ್ರೆ ಯಮನ್ಗೆ ಹೋಗೋದಿಕ್ಕೆ ಅವಕಾಶ ಕೂಡ ಸಿಕ್ತು. ಸೊ ಈಕೆ ತನ್ನ ಕ್ಲಿನಿಕ್ಗೆ ಹೋಗ್ತಾಳೆ. ಹೋದಂತಹ ಟೈಮ್ನಲ್ಲಿ ಈಕೆ ಗಂಡ ಇಲ್ಲಿರ್ತಾರೆ. ಸೊ ಅಲ್ಲಿ ಏನು ಪಾಲುದಾರ ಅಂತ ಇದ್ದ ನೋಡಿ, ಆತ ಕಿರುಕುಳವನ್ನ ಕೊಡೋದಿಕ್ಕೆ ಶುರು ಮಾಡ್ತಾನೆ. ಅಂದ್ರೆ ದೈಹಿಕವಾಗಿ ಕಿರುಕುಳವನ್ನ ಕೊಡ್ತಾನೆ, ಲೈಂಗಿಕವಾಗಿ ಕಿರುಕುಳ ಕೊಟ್ಟಿದ್ದಾನೆ ಅನ್ನುವಂತಹ ಆರೋಪ ಕೂಡ ಸದ್ಯಕ್ಕೆ ಇದೆ. ಈ ಟೈಮ್ನಲ್ಲಿ ಇದನ್ನೆಲ್ಲ ಮಾಡ್ತಾ ಇದ್ದ. ಸೊ ಒಂದು ದಿನ ಪಾಸ್ಪೋರ್ಟ್ ಅನ್ನ ಕೂಡ ಎತ್ತಿಡ್ತಾನೆ. ಸೊ ಈಕೆಗೆ ಭಾರತಕ್ಕೆ ಬರೋದಿಕ್ಕೂ ಸಾಧ್ಯ ಆಗದೆ ಇರುವಂತಹ ಪರಿಸ್ಥಿತಿ. ಈಕೆ ಏನ್ ಮಾಡ್ತಾಳೆ, ತನ್ನ ಪಾಸ್ಪೋರ್ಟ್ ಕೂಡ ಎತ್ತಿಟ್ಕೊಂಡಿದ್ದಾನಲ್ಲ ಅನ್ನುವಂತಹ ಒಂದು ಕಾರಣಕ್ಕೆ ಆತನಿಗೆ ಒಂದು ಇಂಜೆಕ್ಷನ್ ಅನ್ನ ಕೊಡೋದಿಕ್ಕೆ ಪ್ಲಾನ್ ಅನ್ನ ಮಾಡ್ತಾಳೆ. ಇಂಜೆಕ್ಷನ್ ಅನ್ನ ಕೊಟ್ಟಿರುವಂತದ್ದು ಬೇಕು ಅಂತ ಅಲ್ಲ. ಇಂಜೆಕ್ಷನ್ ಅನ್ನ ಕೊಟ್ಟಿರುವಂತದ್ದು ಅಂದ್ರೆ ಅನಸ್ತೇಶಿಯಾ ಟೈಪ್ ನಲ್ಲಿ ಈತನಿಗೆ ಇಂಜೆಕ್ಷನ್ ಅನ್ನ ಕೊಟ್ಟು ಕೊನೆಗೆ ಆತನ ಕೈಯಿಂದ ಮತ್ತು ಬಂದ ನಂತರ ಆತನ ಕೈಯಿಂದ ಈಕೆ ಪಾಸ್ಪೋರ್ಟ್ ಅನ್ನ ತಗೊಂಡು ಭಾರತಕ್ಕೆ ಬರಬೇಕು ಅನ್ನುವಂತಹ ದೃಷ್ಟಿಯಿಂದ ಈಕೆ ಇಂಜೆಕ್ಷನ್ ಕೊಟ್ಟಿದ್ಲು ಅನ್ನೋದು ಮೇಲ್ನೋಟಕ್ಕೆ ಕಾಣುತ್ತದೆ. ಸೊ ಇದಾದ ಬಳಿಕ ಆತನಿಗೆ ಓವರ್ ಡೋಸ್ ಆಯ್ತೋ ಅಥವಾ ಆತನಿಂದ ಅದನ್ನ ಅರಗಿಸ್ಕೊಳ್ಳಿಕ್ಕೆ ಸಾಧ್ಯ ಇರಲಿಲ್ವೇನೋ ಗೊತ್ತಿಲ್ಲ, ಆತ ಸಾವನ್ನಪ್ತಾನೆ. ಸೊ ಈ ಕೇಸನ್ನ ಪೊಲೀಸರು ಕೈಗೆತ್ಕೊಳ್ತಾರೆ. ಇದಾದ ಬಳಿಕ ನಿಮಿಷಾ ಪ್ರಿಯಾ ಅವರನ್ನ ಬಂಧನವನ್ನ ಮಾಡಲಾಗುತ್ತದೆ. ನಿಮಿಷಾ ಪ್ರಿಯಾ ಅರೆಸ್ಟ್ ಆಗ್ತಾರೆ. ಅರೆಸ್ಟ್ ಆದ ಬಳಿಕ ಈಕೆಯ ವಿಚಾರಣೆ ಆ ದೇಶದ ಭಾಷೆ ಏನಿದೆ ನೋಡಿ, ಅರೇಬಿಯನ್ ಭಾಷೆಯಲ್ಲಿ ವಿಚಾರಣೆ ಕೂಡ ನಡೀತದೆ. ಸೊ ಅಲ್ಲಿ ಅವ್ರಿಗೆ ಟ್ರಾನ್ಸ್ಲೇಟ್ ಮಾಡುವಂತಹ ವ್ಯಕ್ತಿ ಕೂಡ ಇರಲಿಲ್ಲ ಅನ್ನೋದು ನಾವೆಲ್ಲರೂ ಗಮನಿಸಬೇಕಾದಂತಹ ಅಂಶ. ಹಾಗೇನೆ ಯಾವುದೇ ಒಬ್ಬ ವ್ಯಕ್ತಿಗೆ ತಾನೇನ್ ತಪ್ಪು ಮಾಡಿದೀನೋ ಅಥವಾ ತಾನು ತಪ್ಪು ಮಾಡಿಲ್ವೋ ಅನ್ನುವಂತಹ ವಿಚಾರವನ್ನ ಜಡ್ಜ್ ಮುಂದೆ ಹೇಳುವಂತಹ ಅವಕಾಶ ಕೂಡ ಕೊಟ್ಟಿಲ್ಲ ಅನ್ನೋದು ಬಹಳಷ್ಟು ದುರಂತದ ವಿಚಾರ. ಹಾಗೇನೆ ಇದಾದ ಬಳಿಕ ಆಕೆಯ ತಾಯಿ ಏನಿದ್ದಾರೆ ನೋಡಿ, ಬಹಳಷ್ಟು ಕಷ್ಟವನ್ನ ಪಡ್ತಾರೆ. ಆದ್ರೆ ಆ ದೇಶದ ಕಾನೂನಿನ ಪ್ರಕಾರ ಒಂದು ದಿಯಾವನ್ನ ಕೊಟ್ಟು ಇವರು ಕ್ಷಮೆಯಾಚನೆಯನ್ನ ಮಾಡಿ ಎಷ್ಟು ದುಡ್ಡನ್ನ ಕೊಡಬೇಕು ಅಷ್ಟು ದುಡ್ಡನ್ನ ಕೊಟ್ಟು ಕೊನೆಗೆ ಅವರನ್ನ ಬಿಡುಗಡೆಯನ್ನ ಮಾಡಲಾಗುತ್ತದೆ. ಅಥವಾ ಅಕಸ್ಮಾತ್ ಅವರು ಇಂತಹ ಒಂದು ಒಪ್ಪಂದಕ್ಕೆ ಒಪ್ಪಿಕೊಳ್ಳದೆ ಹೋದ್ರೆ ಅವರಿಗೆ ಮರಣದಂಡನೆ ಅಂತೂ ಫಿಕ್ಸ್ ಆಗಿ ಬಿಡುತ್ತೆ. ಸೊ ಈಕೆಯ ತಾಯಿ ಏನು ಶತಪ್ರಯತ್ನ ಮಾಡಿದ್ರು ಅದೆಲ್ಲ ವಿಫಲ ಆಯ್ತು ಅಂತಾನೆ ಹೇಳ್ಬೋದು. ಹಾಗೇನೆ ಇವ್ರು ಏನು ಒಪ್ಪಂದಕ್ಕೆ ಅಂತ ಹೋದ್ರು ನೋಡಿ, ಅವರ ಏನು ಒಪ್ಪಂದದ ವಿಚಾರ ಇದೆ ಅದು ನೆಕ್ಸ್ಟ್ ಲೆವೆಲ್ಗೆ ಬರಲೇ ಇಲ್ಲ. ಇದಾದ ಬಳಿಕ ಈಕೆಗೆ ಅಲ್ಲಿನ ಕೋರ್ಟ್ನಿಂದ ಮರಣದಂಡನೆಯನ್ನ ವಿಧಿಸಲಾಗುತ್ತದೆ. ಸೊ ಮರಣದಂಡನೆ ಅಂತ ಹೇಳಿದ್ರೆ 1 ತಿಂಗಳ ಕಾಲಾವಕಾಶ ಇವರಿಗೆ ಇರುತ್ತದೆ. 1 ತಿಂಗಳಲ್ಲಿ ಭಾರತ ಸರ್ಕಾರ ಇನ್ ಕೇಸ್ ಏನಾದ್ರೂ ಹಸ್ತಕ್ಷೇಪ ಮಾಡಿ ಅಲ್ಲಿನ ಸರ್ಕಾರ ಮತ್ತು ಅಲ್ಲಿನ ಕೋರ್ಟ್ ನ್ಯಾಯಾಲಯ ಏನಿದೆ ನೋಡಿ ಅದನ್ನ ಮನವೊಲಿಸೋದಿಕ್ಕೆ ಏನಾದ್ರೂ ಯಶಸ್ಸು ಆದ್ರೆ ಖಂಡಿತವಾಗಿ ಈಕೆ ಬದುಕೋದಿಕ್ಕೆ ಸಾಧ್ಯ ಇದೆ. ಇಲ್ಲ ಅಂತ ಹೇಳಿದ್ರೆ ಯಮ ಬಂದ್ರು ಕೂಡ ಬದುಕಿಸೋದಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಕೂಡ ಈಕೆಯ ತಾಯಿ ಬಹಳಷ್ಟು ಬಾರಿ ಭಾರತ ಸರ್ಕಾರಕ್ಕೆ ಮತ್ತು ಕೇರಳ ಸರ್ಕಾರಕ್ಕೆ ಕೆಲವೊಂದು ಪತ್ರವನ್ನ ಬರೆದಿರ್ತಾರಂತೆ. ಅಂದ್ರೆ ಈಕೆಯನ್ನ ಬಿಡಿಸೋದಿಕ್ಕೆ ಒಂದು ಹೆಲ್ಪ್ ಮಾಡಿ ಅನ್ನುವಂತಹ ರೀತಿಯಲ್ಲಿ
ಪತ್ರವನ್ನ ಬರ್ತಿದ್ರು. ಸೊ ಇದಕ್ಕೆ ಆನ್ಸರ್ ಅನ್ನ ಕೊಟ್ಟಿದ್ದಂತಹ ಭಾರತ ಸರ್ಕಾರ ಏನಿದ್ರು ನಾವು ನೋಡ್ಕೊಳ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಸೊ ಈಕೆಗೆ ಮರಣದಂಡನೆ ಆಗುತ್ತಾ ಅಥವಾ ಈಕೆ ಬದುಕಿ ಬರ್ತಾರಾ ಅನ್ನೋದು ಬಹಳಷ್ಟು ಜನರಿಗೆ ಸಂಶಯವನ್ನ ಮೂಡಿಸಿದೆ. ಸೊ ಏನೇ ಆಗಿರಲಿ, ನಮ್ಮ ದೇಶದ ಪ್ರಜೆಯೊಬ್ಬರು ಬೇರೆ ದೇಶಕ್ಕೆ ಹೋಗಿ ಮರಣದಂಡನೆಯನ್ನ ಅನುಭವಿಸೋದು ಅಂತ ಹೇಳಿದ್ರೆ ಕೇಳೋದಿಕ್ಕೂ ಹಾಗೇನೆ ನಮಿಗೂ ಕೂಡ ಒಂದು ಶೇಮ್ ಅನ್ಬೋದು. ಇದರ ವಿಚಾರವಾಗಿ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೇನೆ ಆಕೆ ಏನೋ ಸಾಧನೆ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಹೋಗಿರೋದಲ್ಲ, ತನ್ನ ಬಿಸ್ನೆಸ್ ಅನ್ನ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಹೋಗಿದ್ದು, ಅಲ್ಲಿ ಏನಾದರೂ ಆಕೆಗೆ ಕಿರುಕುಳ ಶೋಷಣೆ ಅನ್ನೋದನ್ನಾದರೂ ಆಗಿದ್ರೆ ಡೆಫಿನೆಟ್ ಆಗಿ ಆಕೆ ಈ ಕೆಲಸವನ್ನ ಮಾಡಲೇಬೇಕಿತ್ತು. ಅಚಾತುರ್ಯದಿಂದ ಆದಂತಹ ಘಟನೆಗಳಿಗೆ ನಮ್ಮ ದೇಶದ ಕಾನೂನು ಕೂಡ ಹೀಗೇನೆ ಇದ್ರೆ ಬಹಳಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ನಮ್ಮ ದೇಶದಲ್ಲಿ ರೇಪ್ ಆದ್ರೂ ಕೂಡ ಯಾರು ಕೇಳೋರಿಲ್ಲ ಅನ್ನುವಂತಹ ಪರಿಸ್ಥಿತಿ ಇದೆ. ಆದರೆ ಆ ದೇಶದ ಕಾನೂನಿಗೆ ಹೋಲಿಸಿದ್ರೆ ಅದೊಂದು ಬಹಳಷ್ಟು ಕಠೋರವಾದ ಕಾನೂನು ಅಂತಾನೆ ಹೇಳ್ಬೋದು. ಸೊ ಇದರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಧನ್ಯವಾದಗಳು.